ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಯೂಸಿಂಗ್ ದ DSP ಕಿಟ್ ಸರಣಿ. ಇದು ಈ ಸರಣಿಯ 6ನೆಯ ಕಂತು. ಇದರಲ್ಲಿ ಅನಲಾಗ್ ಇನ್ಪುಟ್ ಔಟ್ಪುಟ್ಗಳನ್ನು ನೋಡೋಣ. ಅಂದರೆ ಅನಲಾಗ್ ಇನ್ಪುಟ್ ಹೇಗೆ ಕೊಡುವುದು, ಹಾಗೆ ಅನಲಾಗ್ ಔಟ್ಪುಟ್ ಹೇಗೆ ತೆಗೆದುಕೊಳ್ಳುವುದು. ಒಂದು ಸಲ ಈ ಅನಲಾಗ್ ಇನ್ಪುಟ್ ಬಂದರೆ ಅದರ ಮೇಲೆ ಪ್ರಾಸೆಸಿಂಗ್ ಮಾಡಿ ಅನಲಾಗ್ ಔಟ್ಪುಟ್ ನಾವು ತೆಗೆದುಕೊಳ್ಳಬಹುದು. ಉದಾಹರಣೆಗೆ ಫಿಲ್ಟರ್ನಲ್ಲಿ ನಾವು ಬೇಡವಾದ ಫ್ರೀಕ್ವೆನ್ಸಿಗಳನ್ನು ತೆಗೆದು ಬೇಕಾದ ಫ್ರೀಕ್ವೆನ್ಸಿಗಳನ್ನು ಮಾತ್ರ ಪಾಸ್ ಮಾಡಬಹುದು. ಹೀಗಾಗಿ ಇದು ಫಿಲ್ಟರ್ಗೆ ಮೊದಲನೆಯ ಸ್ಟೆಪ್ ಅಂತ ಹೇಳ್ಬೋದು. ಈ ಕಂತಿನಲ್ಲಿ ನಾವು ಕಂಪೈಲರ್ನ ಹೇಗೆ ಸೆಟಪ್ ಮಾಡಬೇಕು, ಏನೇನು ಇನ್ಕ್ಲೂಡ್ ಮಾಡಬೇಕು, ನಂತರ ಯಾವ ಲೈಬ್ರರಿ ಮತ್ತು ಹೆಡರ್ ಫೈಲ್ಗಳನ್ನು ನಾವು ಬಳಸಬೇಕು, ನಂತರ ಹೇಗೆ ಇನ್ಪುಟ್ ಔಟ್ಪುಟ್ ಕನೆಕ್ಷನ್ ಕೊಡಬೇಕು ಅಂತ ನೋಡಿ ಪ್ರೋಗ್ರಾಮನ್ನು ಕಂಪೈಲ್ ಮಾಡಿ ರನ್ ಮಾಡುವುದರ ಬಗ್ಗೆ ನೋಡೋಣ. ಮೊದಲನೆಯದಾಗಿ ಸೆಟಪ್. ಏನೇನು ಸೆಟಪ್ ಮಾಡಬೇಕು? ನಮ್ಮ ಇದರಲ್ಲಿ ಪ್ರೋಗ್ರಾಮ್ನಲ್ಲಿ ರೈಟ್ ಕ್ಲಿಕ್ ಪ್ರಾಪರ್ಟೀಸ್ ಕೊಟ್ಟರೆ ಇಲ್ಲಿ ಜನರಲ್ ಇದರ ಪ್ರೋಗ್ರಾಮು ಜನರಲ್ ಪ್ರಾಪರ್ಟೀಸಲ್ಲಿ ಕಂಪೈಲರ್ ವರ್ಷನ್ 8ಕ್ಕಿಂತ ಕಡಿಮೆ ಇರಬೇಕು. ನಿಮ್ಮ ಬೋರ್ಡು ಅಥವಾ ಹಾಗೂ ಕೋಡ್ ಕಂಪೋಸರ್ ಸಪೋರ್ಟ್ ಮಾಡ್ತಿದ್ದರೆ 8ಕ್ಕಿಂತ ಜಾಸ್ತಿ ಕೊಡಿ, ಇಲ್ಲವಾದರೆ 8ಕ್ಕಿಂತ ಕಡಿಮೆ ಕೊಡಿ. ನಮ್ಮದರಲ್ಲಿ 8 ಅಥವಾ ಅದಕ್ಕಿಂತ ಮುಂದಿನಕ್ಕೆ ವರ್ಕ್ ಆಗೋದಿಲ್ಲ, ಹೀಗಾಗಿ ನಾವು ವರ್ಷನ್ 7 ಯೂಸ್ ಮಾಡಿದ್ದೀವಿ. ನಂತರ ಔಟ್ಪುಟ್ ಫಾರ್ಮ್ಯಾಟ್, ಇದು ಲೆಗಸಿ ಕೊಯಿಫಿಷಿಯೆಂಟ್ ಇರಬೇಕು. EABA ELF ಇದ್ದರೆ ಇದು ವರ್ಕ್ ಆಗೋದಿಲ್ಲ, ಸೊ ಲೆಗಸಿ ಕೊಯಿಫಿಷಿಯೆಂಟ್. ಹಾಗೂ ಲಿಂಕರ್ ಕಮಾಂಡ್ linker_dsp.cmd ಈ ಫೈಲ್ ಬೇಕು. ಇದನ್ನು ಕಿಟ್ ಮ್ಯಾನುಫ್ಯಾಕ್ಚರರ್ ನಿಮಗೆ ಕೊಟ್ಟಿರ್ತಾರೆ. ನಾವು ಎಲ್ಲವನ್ನು ಸೇರಿ ಒಂದು ಕಡೆ ಹಾಕಿದ್ದೇವೆ. ಉದಾಹರಣೆಗೆ ನಮ್ಮ ಸಿಸ್ಟಮಲ್ಲಿ ಈ ಬೇಕಾದ ಎಲ್ಲ ಫೈಲ್ಗಳನ್ನು ಒಂದು ಕಡೆ DSP ಲ್ಯಾಬ್ ಇದರಲ್ಲಿ ಹಾಕಿದ್ದೇವೆ. ಈ ಲಿಂಕರ್ DSP ವಿಂಡೋಸ್ ಕಮಾಂಡ್ ಫೈಲ್, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದು ಮಾಡಿದ್ದೇವೆ. ನಂತರ ಇದು ಮೊದಲನೆಯ ಸ್ಟೆಪ್ ಆಗಿದೆ. ಎರಡನೆಯದಾಗಿ ಈ 3 ಫೈಲ್ಗಳನ್ನ ಇನ್ಕ್ಲೂಡ್ ಮಾಡಬೇಕು. bsl.lib, init.h, init.c. ಇವು ಅದೇ ಡೈರೆಕ್ಷನ್. ಅದು ಹೇಗೆ ಮಾಡಬೇಕು ಅಂತಂದರೆ ಇಲ್ಲಿ ಪ್ರಾಜೆಕ್ಟ್, ರೈಟ್ ಕ್ಲಿಕ್ ಆನ್ ದ ಪ್ರಾಜೆಕ್ಟ್, ಆ್ಯಡ್ ಫೈಲ್ಸ್, ಬ್ರೌಸ್ ಕೇಳುತ್ತೆ. ನಾವು DSP Lab 6148 ಅದೇ ಡೈರೆಕ್ಟರಿ ಇದ್ದೇವೆ. ಇಲ್ಲಿ ಇದು ಫಸ್ಟು ಕಂಟ್ರೋಲ್ ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ಕಂಟ್ರೋಲ್ ಲೆಫ್ಟ್ ಕ್ಲಿಕ್, ಇವು 3 ಫೈಲ್ಗಳು ಸೆಲೆಕ್ಟ್ ಆಗಿದೆ. ಇದನ್ನು ನಾವು ಓಪನ್ ಅಂದರೆ ಇದು ಆ್ಯಡ್ ಆಗುತ್ತದೆ. ಈಗ ನಾವು ಈಗಾಗಲೇ ಅವ್ರನ್ನ ಆ್ಯಡ್ ಮಾಡಿರೋದ್ರಿಂದ ನಾನು ಓಪನ್ ಕೊಡೋದಿಲ್ಲ, ಕ್ಯಾನ್ಸಲ್ ಕೊಡ್ತೇನೆ. 3 ಫೈಲ್ಗಳು ಇಲ್ಲಿದೆ. 1, 2, 3 ಫೈಲ್ಗಳು ಇದೆ. ಸೊ ಈ ಸ್ಟೆಪ್ ಆಗಿದೆ. ನೆಕ್ಸ್ಟು ಈ ಲೈಬ್ರರಿ ಫೈಲ್ಗಳನ್ನ ಇನ್ಕ್ಲೂಡ್ ಮಾಡಬೇಕು. ಶೋ ಬಿಲ್ಡ್ ಆಪ್ಷನ್, ಇದರಲ್ಲಿ ರೈಟ್ ಕ್ಲಿಕ್, ಪ್ರಾಪರ್ಟೀಸ್, ಇನ್ಕ್ಲೂಡ್ ಆಪ್ಷನ್, ಆ್ಯಡ್ ಡೈರೆಕ್ಟರಿ, ಇಲ್ಲಿ ಪ್ಲಸ್ ಸೈನ್ ಕೊಟ್ಟು ಓಕೆ. ಹಾಗೆ ಬ್ರೌಸ್ ನಾವು ಹಿಂದೆ ಕೊಟ್ಟಿದ್ದು PI, ನಮ್ಮ ಇದನ್ನೆಲ್ಲ NI ಅನ್ನೋ ಡೈರೆಕ್ಟರಿಯಲ್ಲಿ ಹಾಕಿದ್ದೇವೆ. NI DSP lib, ಓಕೆ. DSP ಲಿಬ್ಬಲ್ಲಿ ಬೋರ್ಡ್ ಸಪೋರ್ಟ್ ಲಿಬ್ INC, ಇದನ್ನು ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ಅವು ಇನ್ಕ್ಲೂಡ್ ಆಗುತ್ತದೆ. ನಾವು ಈಗಾಗಲೇ ಇನ್ಕ್ಲೂಡ್ ಮಾಡಿದ್ದೇವೆ, ಸೊ ಇದನ್ನು ನಾನು ಕ್ಯಾನ್ಸಲ್ ಅಂತ ಕೊಡ್ತೀನಿ. ನಮ್ಮ ಎಲ್ಲ ಸೆಟಪ್ ರೆಡಿ ಇದೆ. ಇವು ಎಲ್ಲವನ್ನು ಹಾಕಿದ್ದೀವಿ. ಈಗ ಕನೆಕ್ಷನ್ ಹೇಗೆ ಮಾಡಬೇಕು ಅಂತಂದರೆ ನಮ್ಮ ಕಿಟ್ಟಲ್ಲಿ ಇಲ್ಲಿ ಇದು ಅನಲಾಗ್ ಇನ್ಪುಟ್ ಮೇಲ್ಗಡೆಯದು, ಇದು ಕೆಳಗಡೆಯದು ಅನಲಾಗ್ ಔಟ್ಪುಟ್. ಇಲ್ಲಿಂದ ಜಾಕಿಂದ ನಾವು ಸಿಗ್ನಲ್ ಜನರೇಟರ್ಗೂ ಈ ಔಟ್ಪುಟ್ನ CROಗೂ ಕನೆಕ್ಟ್ ಮಾಡಬಹುದು. ಅಥವಾ ಇಲ್ಲಿ ಯಾವುದೋ ಒಂದು ಯೂಟ್ಯೂಬ್ ಆಡಿಯೋ ಹಾಕಿ ಇದನ್ನು ಹೆಡ್ಫೋನ್ಗೂ ಕನೆಕ್ಟ್ ಮಾಡಬಹುದು. ಹಾಡುಗಳನ್ನು ನಾವು ಕೇಳಬಹುದು. ನಮ್ಮ ಪ್ರೋಗ್ರಾಮ್ ನೋಡೋಣ. ಪ್ರೋಗ್ರಾಮ್ ಅನಲಾಗ್ ಇನ್ಪುಟ್ ತಗೊಳ್ಳೋದಕ್ಕೆ ನಾವು ಸ್ಯಾಂಪಲ್ ಮಾಡ್ತೇವೆ. ಆ ಸ್ಯಾಂಪಲ್ ಮಾಡಲು ಇಂಟ್ರಪ್ಟ್ ಬಳಸ್ತೇವೆ. ಇಂಟ್ರಪ್ಟ್ ಬಳಸಿದಾಗ ನಮಗೆ ಸ್ಯಾಂಪ್ಲಿಂಗ್ ರೇಟ್ ನಾವು ಹೇಳಬೇಕು. ಅದನ್ನು
ಇನಿಷಿಯಲೈಸ್ INTR ಈ ಫಂಕ್ಷನ್ ಮಾಡುತ್ತೆ. ಇದು ಏನು ಮಾಡುತ್ತೆ ಅಂತಂದರೆ, ಇದು ಇಲ್ಲಿದೆ, ಇದು ನಮಗೆ ಸ್ಯಾಂಪ್ಲಿಂಗ್ ರೇಟ್ 48K, ADC ಗೇನ್ 24 dB ಬೇಕು ಅಂತ ಹಾಕಿದ್ದೀವಿ, DAC ಅಟೆನ್ಯೂಯೇಷನ್ 0 ಇರಬೇಕು ಅಂತ ಹಾಕಿದ್ದೀವಿ. ಇದನ್ನು ನಾವು ಬೇರೆ ವ್ಯಾಲ್ಯೂಗಳನ್ನು ಬೇಕಾದರೆ ಹಾಕಬಹುದು. ಅದರಂತೆ ಇನ್ಪುಟ್ಟು ಲೈನ್ ಇನ್ಪುಟ್ ಅಂದರೆ ಈ ಇನ್ಪುಟ್ಟಿಂದ ತಗೋತಾ ಇದ್ದೀವಿ. ಮೈಕ್ರೋಫೋನ್ ಇನ್ಪುಟ್ ಎಲ್ಲಿಂದ ಕೊಡಬೇಕು ಅಂತಂದರೆ, ಇದು ಲೈನ್ ಬದಲು MIC ಅಂತ ಹಾಕಿದ್ರೆ ನಮಗೆ ಮೈಕ್ ಇನ್ಪುಟ್ ಬರ್ತದೆ. ಉದಾಹರಣೆಗೆ ನಾವು ಲೈನ್ ಇನ್ಪುಟ್ ಅಂತ ಕೊಟ್ಟಿದ್ದೇವೆ, ನಿಮಗೆ ಮೈಕ್ ಇನ್ಪುಟ್ ಬೇಕು ಅಂತಂದರೆ ಮೈಕ್ ಇನ್ಪುಟ್ ಕೊಟ್ಟರೆ ಬರ್ತದೆ. ಈ ವ್ಯಾಲ್ಯೂ ಈ ಫೈಲ್ ಹೇಗೆ ಬಂತು ಅಂತಂದರೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಓಪನ್ ಡಿಕ್ಲರೇಷನ್ ಅಂದರೆ ಈ ಫೈಲ್ ಬರ್ತದೆ. ಸೊ ನಾವು ಇಂಟ್ರಪ್ಟ್ ಸೆಲೆಕ್ಟ್ ಮಾಡಿದ್ದೇವೆ. ಸ್ಯಾಂಪ್ಲಿಂಗ್ ರೇಟು ಎಷ್ಟು ಗೇನ್ ಇರಬೇಕು ಇನ್ಪುಟ್ಗೂ ಔಟ್ಪುಟ್ಗೂ, ಹಾಗೂ ಎಲ್ಲಿಂದ ಇನ್ಪುಟ್ ತೊಗೋಬೇಕು ಅಂತ. ಇದು ಇಂಟರಪ್ಟ್ ಬಂದಾಗ ಬೈ ಡಿಫಾಲ್ಟ್ ಇಂಟ್ರಪ್ಟ್ 4 ಅನ್ನೋ ಲೊಕೇಶನ್ಗೆ ಹೋಗ್ತೀವಿ. ಅಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ, ಇನ್ಪುಟ್ ಸ್ಯಾಂಪಲ್ ಅದನ್ನು ತೊಗೊಂಡು ಇನ್ಪುಟ್ ಅನ್ನೋ ವೇರಿಯೇಬಲ್ಗೆ ಹಾಕ್ತೇವೆ. ಅದನ್ನು ಔಟ್ಪುಟ್ ಸ್ಯಾಂಪಲ್ ಅಂತ ಕಳಿಸ್ತೇವೆ. ಅಂದರೆ ಅನಲಾಗ್ ಇನ್ಪುಟ್ ತೆಗೆದುಕೊಂಡು ಅನಲಾಗ್ ಔಟ್ಪುಟ್ ಕೊಡುವಂಥದ್ದು. ಇದನ್ನು ಏನು ಮಾಡ್ತದೆ ನೋಡೋಣ. ಓಪನ್ ಡಿಕ್ಲರೇಷನ್, ಇಲ್ಲಿ ಮತ್ತೆ ರೈಟ್ ಕ್ಲಿಕ್, ಓಪನ್ ಡಿಕ್ಲರೇಷನ್. ಇನ್ಪುಟ್ ಸ್ಯಾಂಪಲ್ ಇದು 32 ಬಿಟ್ ವ್ಯಾಲ್ಯೂ ಔಟ್ಪುಟ್ ಕೊಡುತ್ತೆ. ಇದರಂತೆ ಇನ್ಪುಟ್ ಸ್ಯಾಂಪಲ್ ಲೆಫ್ಟ್ ಮತ್ತು ರೈಟ್ ಎರಡೂ ಚಾನಲ್ಗೆ ಇನ್ಪುಟ್ ಕೊಡುತ್ತೆ. ನಿಮಗೆ ಲೆಫ್ಟ್ ಅಥವಾ ರೈಟ್ ಯಾವುದಾದ್ರೂ ಒಂದು ಚಾನಲ್ ಬೇಕು ಅಂತಂದರೆ ಇನ್ಪುಟ್ ಅಂಡರ್ಸ್ಕೋರ್ ಲೆಫ್ಟ್ ಅಂಡರ್ಸ್ಕೋರ್ ಸ್ಯಾಂಪಲ್ ಅಥವಾ ಇನ್ಪುಟ್ ಅಂಡರ್ಸ್ಕೋರ್ ರೈಟ್ ಅಂಡರ್ಸ್ಕೋರ್ ಸ್ಯಾಂಪಲ್ ಅಂತ ಕೊಡಬಹುದು. ಅಂದರೆ ಲೆಫ್ಟ್ ಅಥವಾ ರೈಟ್ ಚಾನಲ್ ಮಾತ್ರ ಬರ್ತದೆ. ನೀವು ಒಂದೇ ಚಾನಲಿಂದ ತಗೊಳ್ಳೋ ಹಾಗಿದ್ದರೆ ಔಟ್ಪುಟ್ಟು 16 ಬಿಟ್ ಇರುತ್ತೆ. ಎರಡು ಚಾನಲಿಂದ ತೊಗೊಂಡ್ರೆ ಔಟ್ಪುಟ್ 32 ಬಿಟ್ ಇರುತ್ತೆ. ಅಂದರೆ ಲೆಫ್ಟ್ ಚಾನಲ್ಗೆ 16 ಬಿಟ್ಟು, ರೈಟ್ ಚಾನಲ್ಗೆ 32 ಬಿಟ್, ಎರಡು ಸೇರಿ 32 ಬಿಟ್ ಇರೋದು. ನಾವು ನಮ್ಮ ಪ್ರೋಗ್ರಾಮಲ್ಲಿ ಎರಡು ಚಾನಲಿಂದ ತಗೋತಾ ಇದ್ದೇವೆ. ಸೊ ಇದು 32 ಬಿಟ್ ಅಂತ ಡಿಕ್ಲೇರ್ ಮಾಡಿ ಇನ್ಪುಟ್ ತಗೋ ಔಟ್ಪುಟ್ ಆಗು. ಇದು ನಮ್ಮ ಪ್ರೋಗ್ರಾಮ್. ಇದನ್ನು ನಾವು ರನ್ ಮಾಡೋಣ. ಫಸ್ಟ್ ಕಂಪೈಲ್ ಮಾಡೋಣ, ರೀಬಿಲ್ಡ್ ದ ಪ್ರಾಜೆಕ್ಟ್. ಇದನ್ನು ಡೌನ್ಲೋಡ್ ಮಾಡಿ ರನ್ ಮಾಡಿದಾಗ ನಾವು ಕಂಪ್ಯೂಟರ್ನಲ್ಲಿರೋ CRO ಹಾಗೂ ಸಿಗ್ನಲ್ ಜನರೇಟರ್ ಬಳಸ್ತಾ ಇದ್ದೀವಿ. ಹೀಗಾಗಿ ಆಡಿಯೋ ಇರೋದಿಲ್ಲ. ಔಟ್ಪುಟ್ಟಲ್ಲಿ ಹಸಿರು ಬಣ್ಣದ್ದು ಔಟ್ಪುಟ್ಟು ಹಾಗೂ ಕೆಂಪು ಬಣ್ಣದ್ದು ಇನ್ಪುಟ್ ಆಗಿ ಕಾಣಿಸುತ್ತದೆ. ಇದನ್ನು ನಾವು ಡೌನ್ಲೋಡ್ ಮಾಡೋಣ. ಪಿಕ್ಚರ್ ಡೌನ್ಲೋಡ್ ಆಗ್ತಾ ಇದೆ. ಈಗ ರನ್ ಮಾಡೋಣ. ಇಲ್ಲಿ ನಮ್ಮ CRO ಹಾಗೂ ಸಿಗ್ನಲ್ ಜನರೇಟರ್ ಇದೆ. ಇದು ನಮ್ಮ ಸಿಗ್ನಲ್ ಜನರೇಟರು. ಇಲ್ಲಿ CRO ಇದೆ. ಇದನ್ನು ಆನ್ ಮಾಡೋಣ. ಇದು ರೆಡ್ ನಮಗೆ ಇನ್ಪುಟ್ ಆಗಿತ್ತು ಹಾಗೂ ಗ್ರೀನ್ ನಮಗೆ ಔಟ್ಪುಟ್ ಆಗಿತ್ತು. ಇದೆರಡು ಔಟ್ಪುಟ್ ಇನ್ಪುಟ್ ಔಟ್ಪುಟ್ಟನ್ನು ನಾವು ನೋಡಿದ್ದೇವೆ. ಕಂಪೈಲ್ ಮಾಡಿ ರನ್ ಮಾಡಿ ನೋಡಿದ್ವಿ ಹೇಗೆ ಅಂತ. ಇಂದಿನ ದೃಶ್ಯಾವಳಿಯಲ್ಲಿ ಅನಲಾಗ್ ಇನ್ಪುಟ್ ಔಟ್ಪುಟ್ಗೆ ಕಂಪೈಲರ್ನ ಹೇಗೆ ಸೆಟಪ್ ಮಾಡಬೇಕು, ಯಾವ ಯಾವ ಲೈಬ್ರರಿಗಳನ್ನು ಇನ್ಕ್ಲೂಡ್ ಮಾಡಬೇಕು, ಹೇಗೆ ಕನೆಕ್ಷನ್ ಕೊಡಬೇಕು, ಹಾಗೂ ರನ್ ಮಾಡಿ ಹೇಗೆ ಔಟ್ಪುಟ್